ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೊರಗಡೆ ಮನೆನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ. ಗುಡ್ ಮಾರ್ನಿಂಗ್ ಡಾರ್ಲಿಂಗ್. ಮಕ್ಕಳದ್ದು ನೀರು ಇಲ್ಲಿಟ್ಟಿರ್ತೀನಿ. ಸೊ ನಾನು ಯಾವಾಗಲೂ ಓಟ್ಸ್ ಅನ್ನ ಸ್ಟಾಕ್ ಮಾಡಿ ಇಟ್ಕೊಳ್ತೀನಿ. ತುಟ್ಟಿಗೆ ಅಂತ ನಮ್ಮನೆ ಎತ್ಕೊಂಡಿದೆ ಲಿಬ್ಬು ಅಮ್ಮ. ಇವಾಗ 9:45 ಆಯ್ತು. ಬನ್ನಿ ಮೊದಲಿಗೆ ನಾನು ಇಂಗ್ರೀಡಿಯೆಂಟ್ ಏನು ಇದನ್ನು ನಾನು ಕುಕ್ಕರ್ ಅಲ್ಲಿ ಡೈರೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಫೈನಲಿ ಮನೆಯೆಲ್ಲ ಕ್ಲೀನ್ ಆಯಿತು. ಸೊ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಫ್ಯಾಮಿಲಿ ವ್ಲಾಗ್ ಮಾಡೋಣ ಅಂತ ಹೇಳಿ, ಇವತ್ತು ಸಂಡೇ ಆಗಿತ್ತು. ಸೊ ಹಾಗಾಗಿ ಇವಾಗ ಬೆಳಿಗ್ಗೆ 7:30 ಆಗ್ತಾ ಇದೆ. ಬನ್ನಿ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅನ್ನೋದನ್ನ ಶೇರ್ ಮಾಡ್ತಾ ಇದ್ದೀನಿ. ಡೈಲಿ ಮಾರ್ನಿಂಗ್ ವಾಕ್ ಹೋಗ್ತಾ ಇದ್ವಿ, ಬಟ್ ಇವತ್ತು ಸಂಡೇ ಆಗಿರೋದ್ರಿಂದ ಮನೆಯಲ್ಲೇ ಇದ್ದೆ. ಸಂಡೇ ಒಂದಿನ ಸ್ಕಿಪ್ ಮಾಡಿಬಿಡ್ತೀನಿ. ಸೊ ಕಿಚನ್ಗೆ ಬಂದಿದ್ದೆ. ನೋಡಿ ಇಲ್ಲಿ ಮೊಳಕೆ ಕಟ್ಟಿದ ಕಾಳುಗಳು. ಸೊ ನಿನ್ನೆ ಅಷ್ಟೇ ಬೆಳಿಗ್ಗೆ ನಾನು ಇಲ್ಲಿ ಮಟಿಕೆ ಕಾಳು ಮತ್ತು ಹೆಸರು ಕಾಳಿದೆ ಅಲ್ಲ, ಅದನ್ನು ನೆನೆಸಿಟ್ಟು ಮೊಳಕೆ ಬರೆಸಲಿಕ್ಕೆ ಇಟ್ಟಿದ್ದೀನಿ. ಇದರಲ್ಲಿ ಕೆಲವೊಂದು ರೆಸಿಪಿಗಳನ್ನು ಮಾಡಲಿಕ್ಕೆ ಮಕ್ಕಳು ಇದನ್ನು ಹೇಗೆ ತಿನ್ಬೋದು ಅನ್ನೋದನ್ನು ನಿಮಗೆ ಬೇಕಾದರೆ ಹೇಳಿ ಶೇರ್ ಮಾಡ್ತೀನಿ. ಕೆಳಗಡೆ ನಾನಿಲ್ಲಿ ಬಿಳಿ ಕಡಲೆ ಕಾಳು, ಸೊ ಇದನ್ನು ಕೂಡ ನೆನೆಸಿಟ್ಟಿದ್ದೀನಿ. ಸೊ ಇದು ಮೊಳಕೆ ಬಂದಿಲ್ಲ, ಬಟ್ ಇದನ್ನು ಬೇಯಿಸಿ ಚೋಲೆ ಮಸಾಲ ಮಾಡಲಿಕ್ಕಾಗತ್ತೆ. ಸೊ ಇದನ್ನು ಮಕ್ಕಳಿನ್ನು ಮಲಗಿದ್ರು, ಅಷ್ಟರೊಳಗಡೆ ಮನೆಯನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ. ಸೊ ಮಕ್ಕಳೆಲ್ಲ ಮಲಗಿದಾಗಲೇ ನನ್ನ ಕೆಲಸ 75% ಮುಗಿಸಿರ್ಬೇಕಾಗತ್ತೆ. ಸೊ ಇವಾಗ ನಾನು ಕ್ಲೀನಿಂಗ್ ಎಲ್ಲ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಬೆಳಿಗ್ಗೆ ಅಂತೂ ನಾನು ಗುಡಿಸ್ಬೇಕಾದ್ರೆ ಎಷ್ಟೊಂದು ಧೂಳು, ನೋಡಿದರೆ ಎಷ್ಟು ದಿನ ಆಯ್ತಪ್ಪ ಗುಡಿಸಿದೆ ಅಂತ ಅನಿಸುತ್ತೆ. ಯಾಕಂತ ಹೇಳಿದರೆ ಇವಾಗ ಸಮ್ಮರ್ ಅಲ್ವಾ, ಸಿಕ್ಕಾಪಟ್ಟೆ ಧೂಳು ಬರುತ್ತೆ. ಇನ್ನು ಹೊರಗಡೆ ಅಂತೂ ಅಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಅಲ್ವಾ, ಮನೆ ಒಳಗಡೆ ತುಂಬಾ ಧೂಳು ತುಂಬಿಕೊಂಡಿರುತ್ತೆ. ಈವ್ನಿಂಗ್ ಒಮ್ಮೆ ನಾನು ಕ್ಲೀನ್ ಮಾಡಿಬಿಡ್ತೇನೆ, ಆದರೂ ಕೂಡ ಬೆಳಿಗ್ಗೆ ಇಷ್ಟೊಂದು ಧೂಳು ಎದ್ಬಿಡತ್ತೆ. ಇನ್ನು ಮಕ್ಕಳಿರೋ ಮನೆ ಅಂತೂ ಕೇಳಬೇಕಾ. ಸೊ ಹಾಗೆ ಇನ್ನೊಂದು ಕಡೆ ಸೋಲಾರ್ ನೀರು ಬಂದ್ಬಿಡತ್ತೆ, ಒಂದು 2 ಗಂಟೆ ಬರುತ್ತೆ ಡೈಲಿ. ಸೊ ಅವಾಗ ನಾನು ಬಿಸಿ ಬಿಸಿ ಆಗಿರುವಂಥ ನೀರನ್ನು ಹಿಡಿದಿಟ್ಕೊಂಡು ಬಿಡ್ತೀನಿ. ಸೊ ಫೈನಲಿ ಮನೆಯೆಲ್ಲ ಕ್ಲೀನ್ ಆಯಿತು. ನೆಕ್ಸ್ಟ್ ಕೆಲಸ ಬಂದು ನೀರನ್ನೆಲ್ಲ ತುಂಬಿಡೋದು. ಸೊ ಇವಾಗ ಸಮ್ಮರ್ ಆಗಿರೋದ್ರಿಂದ ಮಕ್ಕಳೆಲ್ಲ ನೀರೇ ಕುಡಿಯೋದಿಲ್ಲ. ಸೊ ನಾನೇನು ಮಾಡ್ತೀನಿ, ಇದನ್ನು ಫಿಲ್ ಮಾಡಿ ಸೋಫಾ ಮೇಲೆ ಇಟ್ಟಿರ್ತೀನಿ. ಅವಾಗವಾಗ ಇಲ್ಲಿ ಬಂದು ಕೂತ್ಕೊಳ್ತಾರಲ್ಲ, ನೀರನ್ನು ಕುಡಿತಾರೆ. ಸೊ ಮಕ್ಕಳದ್ದು ನೀರು ಇಲ್ಲಿಟ್ಟಿರ್ತೀನಿ. ಹಾಗೆ ಇದು ಬಂದು ನನ್ನ ನೀರು. ಸೊ ನಾನೇ ಯಾವಾಗಲೂ ಇಲ್ಲೇ ಮೊಬೈಲ್ ನೋಡೋದು, ಹಾಗೆ ಎಡಿಟಿಂಗ್ ಮಾಡೋದು. ಸೊ ಇಲ್ಲಿ ನೀರು ಇಟ್ಕೊಂಡ್ರೆ ಅವಾಗವಾಗ ಈಸಿ ಆಗ್ಬಿಡುತ್ತೆ. ಗುಡ್ ಮಾರ್ನಿಂಗ್ ಡಾರ್ಲಿಂಗ್. ಸೊ ಬೆಳಿಗಿನ ಬ್ರೇಕ್ಫಾಸ್ಟ್ಗೆ ಓಟ್ಸ್ ಮಾಡ್ತಾ ಇದ್ದೀನಿ ಇವತ್ತು. ಸೊ ನಾನು ಯಾವಾಗಲೂ ಓಟ್ಸ್ ಅನ್ನ ಸ್ಟಾಕ್ ಮಾಡಿ ಇಟ್ಕೊಳ್ತೀನಿ. ಇದೇ ಓಟ್ಸ್ ನಾನು ತರೋದು. ಖಾಲಿ ಆಗ್ಬಿಟ್ಟಿದೆ. ಸೊ ಹಾಗಾಗಿ ಇವಾಗ ಫಿಲ್ ಮಾಡ್ತಾ ಇದ್ದೀನಿ. ಸೊ ಈ ಓಟ್ಸು ತುಂಬಾ ಚೆನ್ನಾಗಿರತ್ತೆ. ನಾನು ಯಾವಾಗಲೂ ಓಟ್ಸ್ ಅನ್ನ ಹಾಲ್ಗೆ ಹಾಕಿ ತಿಂತೀನಿ. ಇನ್ನೊಂದು ಬಂದು ದೋಸೆ ಮಾಡ್ತೀನಿ. ದೋಸೆ ರೆಸಿಪಿನ ಮುಂದೆ ಬರುವಂತ ಬ್ಲಾಗ್ ಅಲ್ಲಿ ಶೇರ್ ಮಾಡ್ತೀನಿ. ಸದ್ಯಕ್ಕೆ ನಾನು ನನಗೆ ಮಾಡ್ಕೊಳ್ತಿದ್ದೀನಿ. ಇಲ್ಲಿ 4 ಟೇಬಲ್ ಸ್ಪೂನ್ ಓಟ್ಸ್ ಅನ್ನ ಹಾಕಿದ್ದೀನಿ. ಹಾಗೆ 1 ಗ್ಲಾಸ್ ಹಾಲು, ಜೊತೆಗೆ ನಾನಿಲ್ಲಿ 2 ಪುಟ್ಟ ಬಾಳೆಹಣ್ಣು ಕೂಡ ಹಾಕೊಳ್ತಾ ಇದ್ದೀನಿ. ಸೊ ಯಾವ ರೀತಿ ಬೇಕಾದ್ರೂ ಕಟ್ ಮಾಡ್ಕೊಳ್ಳಿ, ಕೈಯಿಂದಾನೇ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನ ಸ್ವೀಟ್ಗೆ ಜೇನುತುಪ್ಪ ಕೂಡ ಬೇಕಾದ್ರೆ ಹಾಕೋಬಹುದು. ಸ್ವಲ್ಪ ಬಿಸಿ ಆಗಿದೆ. ಸ್ವಲ್ಪ ಓಟ್ಸ್ ಕೂಡ ಒಂದು 5ರಿಂದ 10 ನಿಮಿಷ ಹಾಗೆ ಬಿಟ್ಬಿಡ್ತೀನಿ. ಬಿಸಿ ಹಾಲು ಹಾಕಿರೋದ್ರಿಂದ ನೆನ್ಬಿಡತ್ತೆ. ಆಮೇಲೆ ಇದನ್ನ ತಿನ್ಬಹುದು. ಇನ್ನ ಮಕ್ಳು ಕೂಡ ಆಗ್ಲೇ ಎದ್ಬಿಟ್ರು. ಅವರಿಗೂ ಕೂಡ ಇವಾಗ್ಲೇ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅವರಿಗೆ ನಾನು ಎಕ್ಸ್ಟ್ರಾ ಬಂದು ಪ್ರಿಡುಶರ್ ಇದ್ರೆ ಹಾಕ್ತೀನಿ. ಅದ್ರ ಜೊತೆಗೆ ಬೆಲ್ಲದ ಪೌಡರ್ ಇದೆಯಲ್ಲ, ಅದನ್ನ 1 ಟೇಬಲ್ ಸ್ಪೂನ್ ಹಾಕ್ಬಿಡ್ತೀನಿ ಸ್ವೀಟ್ಗೋಸ್ಕರ. ಸೊ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಇವಾಗ 9:45 ಆಯ್ತು.
ಅದ್ವೀನ್ ಆರ್ನ ಪ್ಲೀಸ್ ಕಮ್. ಎಲ್ಲಿಗೆ ಹೊರಟಿದ್ರಿ? ಇವತ್ತೇನ ಊಟಕ್ಕೆ ಏನ್ ಮಾಡ್ಲಿ? ಎಂತ ಬೇಕಾದ್ರೂ ಮಾಡ್ರು ತಿಂತ್ರೆ ನೀವು? ಇಲ್ಲ, ನಂಗೆ ಗೊತ್ತಿತ್ತು ನೀವು ತಿಂತಿಲ್ಲ ಅಂತ. ಸೊ ಬಾಯ್ ಬಾಯ್, ನೋಡುವ ಎಂತ ಆಗತ್ತಂತ ಮಾಡಿದ್ರೆ. ಬಾಯ್ ಅನ್ನ. ತುಟ್ಟಿಗೆ ಎಂತ ನಮ್ಮನೆ ಹಚ್ಕೊಂಡಿದೆ ಲಿಬ್ಬು ಅಮ್ಮ. ಓಕೆ ಬಾಯ್. Meet you after 3 hours 20 minutes. ಮಕ್ಕಳೆಲ್ಲ ಗಾರ್ಡನ್ಗೆ ಹೋದ್ರು. ನಮ್ಗೆ ಈ ಸೈಡ್ ಆಗಿರೋದ್ರಿಂದ ಮಕ್ಕಳು ಗಾರ್ಡನ್ಗೆ ಹೋಗಿರೋದು ಏನ್ ಮಾಡಿದ್ರು ಇಲ್ಲಿ ಕಾಣಿಸುತ್ತೆ. ಸೊ ಹಾಗಾಗಿ ನಾನು ಹೋಗೋದಿಲ್ಲ, ಮನೆಯಲ್ಲಿ ಕೆಲಸ ಇರುತ್ತೆ ಸಣ್ಣ ಪುಟ್ಟ. ಸೊ ಹಾಗಾಗಿ ಅವ್ರನ್ನ ಮಾತ್ರ ಕಳಿಸ್ಬಿಡ್ತೀನಿ. ಇಲ್ಲಿ ಆಟ ಆಡ್ತಿದ್ದಾನೆ ನೋಡಿ, ಅವಳು ಕೂಡ ಇಲ್ಲಿ ಬರ್ತಾ ಇದ್ದಾಳೆ. ಸೊ ಅವಾಗ ಇಲ್ಲಿ ನಿಂತ್ಕೊಂಡು ನೋಡ್ಬಿಡ್ತೀನಿ. ಸೊ ಬನ್ನಿ ಇವಾಗ ಅಡುಗೆ ಏನ್ ಮಾಡೋದು ನೋಡುವ. ಆಗ್ಲೇ ನಾನು ಮೊಳಕೆ ಕಟ್ಟಿದ ಕಾಳುಗಳನ್ನೆಲ್ಲ ತೋರಿಸಿದ್ನಲ್ವಾ. ಸೊ ಅದರಿಂದ ಇವತ್ತೊಂದು ಸಿಂಪಲ್ ಗ್ರೇವಿ ಮಾಡ್ಬಿಡ್ತೀನಿ. ಇಲ್ಲಿ ಸ್ವಲ್ಪ ಹೆಸರು ಕಾಳು ಮತ್ತೆ ಮಟಕಿ ಕಾಳು ಅಂತ ಇದೆ, ಅದು ತುಂಬಾನೇ ಟೇಸ್ಟಿ ಮಟಕಿ ಕಾಳು. ಸೊ ಇಲ್ಲಿ ಬೇರೆ ಕಲರ್ ಕಾಣಿಸ್ತಾ ಇದೆ ನೋಡಿ. ಸ್ವಲ್ಪನೇ ಮಾಡ್ತೀನಿ, ಯಾಕಂತ ಹೇಳಿದ್ರೆ ಸೊ ಮಕ್ಕಳು ಅಷ್ಟೊಂದೇನು ಇಷ್ಟ ಪಡೋದಿಲ್ಲ. ಸೊ ಸ್ವಲ್ಪ ಚಪಾತಿಗಾದ್ರೆ ಏನಾಗತ್ತೆ, ಟೇಸ್ಟಿಯಾಗಿ ಬರುತ್ತೆ ರೈಸ್ಗಿಂತ. ಸೊ ಚಪಾತಿ ಮಾಡ್ಬಿಡ್ತೀನಿ. ಸ್ವಲ್ಪ ಬಿಳಿ ಕಡಲೆ ಕಾಳು ಕೂಡ ನೆನೆಸಿಟ್ಟಿರೋದು, ಅದನ್ನು ಕೂಡ ತೆಗೆದುಕೊಂಡಿದ್ದೀನಿ. ಉಳಿದಿರೋದನ್ನ ಹಾಗೆ ಫ್ರಿಜ್ ಅಲ್ಲಿ ಸ್ಟೋರ್ ಮಾಡ್ತೀನಿ. ಸೊ ಇದರಿಂದ ನಾನೊಂದು ಸ್ನಾಕ್ಸ್ ಕೂಡ ರೆಡಿ ಮಾಡಬೇಕು, ಅದನ್ನ ಆದ್ರೆ ನಿಮ್ ಜೊತೆ ಶೇರ್ ಮಾಡ್ತೀನಿ. ಮೊದಲಿಗೆ ಇದನ್ನ ಚೆನ್ನಾಗಿ ವಾಶ್ ಮಾಡ್ಕೊಳ್ತೀನಿ. ಸೊ ಹಾಗೆ ಏನೆಲ್ಲ ಇಂಗ್ರೀಡಿಯೆಂಟ್ ಬೇಕು ಅನ್ನೋದನ್ನ ರೆಡಿ ಮಾಡಿ ಮತ್ತೆ ಸಿಗ್ತೀನಿ. ಸೊ ಬನ್ನಿ, ಮೊದಲಿಗೆ ನಾನು ಇಂಗ್ರೀಡಿಯೆಂಟ್ ಏನೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಅನ್ನೋದನ್ನ ಶೇರ್ ಮಾಡ್ಬಿಡ್ತೀನಿ. ಇಲ್ಲಿ ನಾನು ಆಲ್ರೆಡಿ ನಿಮ್ಗೆ ಶೇರ್ ಮಾಡಿದ್ನಲ್ಲ, ಸೊ ಅದನ್ನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ. ಹಾಗೆ ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ ಹಾಗೆ ಹಸಿಮೆಣಸಿನಕಾಯಿ. ಸೊ ಇವಿಷ್ಟನ್ನ ರೆಡಿ ಮಾಡ್ಕೊಂಡಿದ್ದೆ. ಇನ್ನು ಮಸಾಲೆ ಏನಲ್ಲ ಅಂತ ಹೇಳಿ ಮಾಡ್ತಾ ಮಾಡ್ತಾ ಶೇರ್ ಮಾಡ್ತೀನಿ. ಗ್ಯಾಸ್ ಅನ್ನ ಹಚ್ಬಿಡ್ತೀನಿ. ಇದನ್ನ ನಾನು ಕುಕ್ಕರ್ ಅಲ್ಲಿ ಡೈರೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಕುಕ್ಕರ್ ಅನ್ನ ಮೊದಲಿಗೆ ಬಿಸಿ ಮಾಡ್ಕೊಂಡು, ಇಲ್ಲಿ ನಾನು ಸಾಸಿವೆ ಎಣ್ಣೆಯನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನ ಮಾಡಿಸಿ ತೆಗೆದುಕೊಂಡು ಬಂದಿರೋದು. ಇದರ ಬದಲಿಗೆ ಯಾವುದೇ ಎಣ್ಣೆ ಕೂಡ ಯೂಸ್ ಮಾಡಬಹುದು. ನಾನಿಲ್ಲಿ ಸ್ವಲ್ಪ ಸಾಸಿವೆ ಎಣ್ಣೆನ ಹಾಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದ ಹಾಗೆ ಇದಕ್ಕೆ ನಾನು ಸಾಸಿವೆ, ಜೀರಿಗೆ, ಕರಿಬೇವು ಇವಿಷ್ಟನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ನಂತರ ಇದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ ಹಾಗೆ ಹಸಿಮೆಣಸು ಈ ಮೂರನ್ನ ಒಟ್ಟಿಗೆ ಹಾಕಿ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ತೀನಿ. ಇದು ಸ್ವಲ್ಪ ಫ್ರೈ ಆಗ್ತಿದ್ದ ಹಾಗೆ ಟೊಮೆಟೊ ಕೂಡ ಹಾಕಿ, ಈ ನಡುವೆ ಸ್ವಲ್ಪ ಉಪ್ಪು ಕೂಡ ಹಾಕ್ಬಿಡ್ತೀನಿ. ಹಾಗೆ ಸ್ವಲ್ಪ ಹಳದಿ ಪೌಡರ್ ಕೂಡ ಹಾಕಿ ಚೆನ್ನಾಗಿ ಫ್ರೈ ಆಗ್ಲಿ. ಈ ರೆಸಿಪಿ ಮಕ್ಕಳಿಗೆ ಚಪಾತಿ ಜೊತೆ ಮಾಡ್ಕೊಟ್ರೆ ತುಂಬಾ ರುಚಿಯಾಗಿರತ್ತೆ. ಟಿಫಿನ್ ಬಾಕ್ಸ್ ಎಲ್ಲ ಮಾಡಬಹುದು. ಈ ನಡುವೆ ನಾನು ಮಸಾಲಕ್ಕೆ ಅಚ್ಚ ಖಾರದ ಪೌಡರ್ ಅನ್ನ ಹಾಕೊಳ್ತಾ ಇದ್ದೀನಿ. ಇದು ಮನೆಯಲ್ಲೇ ಮಾಡಿರುವಂತಹ ಮಸಾಲ, ಖಾಲಿ ಅಚ್ಚ ಖಾರದ ಪೌಡರ್ ಇದೆ. ಜೊತೆಗೆ ಸ್ವಲ್ಪ ಕೊತ್ತಂಬರಿ ಪೌಡರ್. ನಾನು ಯಾವಾಗ್ಲೂ ಪೌಡರ್ ಅನ್ನ ಯೂಸ್ ಮಾಡ್ತೀನಿ. ಇನ್ನೊಂದು ಚೋಲೆ ಮಸಾಲ, ಇದು ಆಪ್ಷನಲ್, ಹಾಕಿದ್ರೆ ಸ್ವಲ್ಪ ರುಚಿಯಾಗಿರುತ್ತೆ. ಮಕ್ಕಳಿಗೆ ಈ ಫ್ಲೇವರ್ ತುಂಬಾ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಇದನ್ನ ಯೂಸ್ ಮಾಡೋದು. ಸೊ ಇದನ್ನ ನಾನು ಯಾವಾಗ್ಲೂ ಪ್ಯಾಕೆಟ್ ಅಲ್ಲಿ ಯಾಕೆ ಇಡ್ತೀನಿ ಅಂತ ಹೇಳಿದ್ರೆ, ಇದರಲ್ಲಿ ಡೇಟ್ ಇರುತ್ತೆ. ಸೊ ಈಸಿಯಾಗಿ ಗೊತ್ತಾಗ್ಬಿಡತ್ತೆ ಅಂತ ಹೇಳಿ ಇದನ್ನ ಈ ರೀತಿ ಪ್ಯಾಕೆಟ್ ಅಲ್ಲಿ ಇಟ್ಟು ಫ್ರಿಜ್ ಅಲ್ಲಿ ಸ್ಟೋರ್ ಮಾಡ್ಬಿಡ್ತೀನಿ. ಇನ್ನ ಸಣ್ಣ ಉರಿಯಲ್ಲಿ ಇದನ್ನ ಫ್ರೈ ಮಾಡ್ಕೊಂಡು ನಂತರ ಈ ಅವಾಗ್ಲೇ ವಾಶ್ ಮಾಡ್ಕೊಂಡಿರುವಂತಹ ಕಾಳುಗಳಿದೆಯಲ್ಲ ಅದನ್ನ ಇದಕ್ಕೆ ಸೇರಿಸೋದು.
ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಇದಕ್ಕೆ ಕಾಯಿ ಏನು ಯೂಸ್ ಮಾಡೋದಿಲ್ಲ. ಸ್ವಲ್ಪ ನೀರನ್ನ ಹಾಕಿ ಇವಾಗ ಒಂದು 5ರಿಂದ 6 ವಿಸಿಲ್ ತೆಗೆದುಕೊಳ್ತೀನಿ. ಸ್ವಲ್ಪ ನೀರನ್ನ ಹಾಕ್ಬಿಡ್ತೀನಿ. ಇಷ್ಟೇ ನೀರು ಸಾಕು. ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಮ್ಮೆ ಮಿಕ್ಸ್ ಮಾಡಿ ಲಿಡ್ ಅನ್ನ ಕ್ಲೋಸ್ ಮಾಡಿ ಇವಾಗ ಒಂದು 5ರಿಂದ 6 ವಿಸಿಲ್ ಅನ್ನ ತೆಗೆದುಕೊಳ್ತೀನಿ. ಸೊ ಬನ್ನಿ ಇವತ್ತಿನ ಊಟಕ್ಕೆ ನಾನು ಏನೆಲ್ಲ ಮಾಡಿದ್ದೆ ಅಂತ ಶೇರ್ ಮಾಡ್ತೀನಿ. ಇಲ್ಲಿ ಚಪಾತಿ ಮಾಡಿದ್ದೀನಿ. ಚಪಾತಿ ಜೊತೆ ತಿನ್ಲಿಕ್ಕೆ ಮೊಳಕೆ ಕಟ್ಟಿದ ಕಾಳು ಈಗಾಗ್ಲೇ ನಿಮ್ ಜೊತೆ ಹೇಗ್ ಮಾಡೋದು ಅನ್ನೋದನ್ನ ಶೇರ್ ಕೂಡ ಮಾಡಿದ್ದೀನಿ. ಸೊ ನೋಡ್ಬಹುದು ಇಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ. ಇನ್ನೊಂದು ಕಡೆ ನಾನು ರೈಸ್ ಮತ್ತು ಚಟ್ನಿ ಮಜ್ಜಿಗೆ ಎಲ್ಲ ಮಾಡಿದ್ದೆ. ಸೊ ಅದನ್ನು ಶೇರ್ ಮಾಡಬೇಕು ಅಂತ ಅಂದ್ಕೊಂಡು ಬಟ್ ಅದು ಮಿಸ್ ಆಗಿತ್ತು. ನಾನು ರೆಕಾರ್ಡ್ ಮಾಡಿದ್ದೆ, ಆ ರೆಕಾರ್ಡ್ ಕ್ಲಿಪ್ ಮಿಸ್ ಆಗಿದೆ. ಹೋಗಲಿ, ಮತ್ತೆ ನಾನು ಈ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್ and subscribe. Please subscribe to channel. Bye. Bye, Ritu.